ಅಣುಬಾಂಬ್ ಬಗ್ಗೆ ಈ ಯಾವಾಗ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಆಯ್ತಲ್ಲ ಆಗ ದೊಡ್ಡ ಮಟ್ಟದಲ್ಲಿ ಈ ವಿಚಾರಗಳು ಕೇಳೋದಕ್ಕೆ ಸಿಕ್ತು. ಯಾವಾಗ ಈ ನ್ಯೂಕ್ಲಿಯರ್ ಅಣುಬಾಂಬ್ ಅನ್ನ ಪ್ರಯೋಗ ಮಾಡಿದ್ರು ಅನ್ನುವಂಥ ಅಂಶ ಹೇಳ್ಬಿಡ್ತೀನಿ. ಆರಂಭದಲ್ಲಿ ಎರಡನೇ ವಿಶ್ವ ಯುದ್ಧ ಪ್ರಾರಂಭ ಆದಾಗ ಆ ನಂತರ ಇದನ್ನ ಬಳಕೆ ಮಾಡಿಲ್ಲ. ಜೀವ ಸಂಕುಲವನ್ನೇ ನಾಶ ಮಾಡುವಂಥ ಪರಮಾಣು ಬಾಂಬ್ ಯಾವ್ಯಾವ ರಾಷ್ಟ್ರದ ಹತ್ತಿರ ಇದೆ? ಪರಮಾಣು ಬಾಂಬ್ ಉತ್ಪಾದನೆಗೆ ರಾಷ್ಟ್ರಗಳಿಂದ ಪೈಪೋಟಿ ಕೂಡ ಹೆಚ್ಚಾಗ್ತಾ ಇದೆಯಂತೆ. ತನ್ನ ಮಿಲಿಟರಿ ಶಕ್ತಿಯನ್ನ ಹೆಚ್ಚು ಮಾಡಿಕೊಳ್ಳೋದಕ್ಕೆ ದಿ ಎಂಡ್ ವೆಪನ್ ಬಳಕೆಗೆ ರಾಷ್ಟ್ರಗಳು ಮುಂದಾಗ್ತಾ ಇದೆ. ಹಾಗಾದ್ರೆ ಯಾವ್ಯಾವ ದೇಶಗಳ ಬಳಿ ಎಷ್ಟೆಷ್ಟು ನ್ಯೂಕ್ಲಿಯರ್ ವೆಪನ್ ಇದೆ ಸದ್ಯಕ್ಕೆ ಅನ್ನುವಂಥ ಪ್ರಶ್ನೆಗೆ ಗ್ಯಾರಂಟಿ ನ್ಯೂಸ್ನಲ್ಲಿ ಅದಕ್ಕೆ ಉತ್ತರ ಸಿಗ್ತಾ ಹೋಗುತ್ತೆ. ಯಾವ್ಯಾವ ರಾಷ್ಟ್ರದ ಹತ್ರ ಎಷ್ಟೆಷ್ಟು ಅಣುಬಾಂಬ್ ಇದೆ? ವಿಶ್ವದ ಹಲವು ರಾಷ್ಟ್ರಗಳ ಬಳಿ ಈ ವಿನಾಶಕಾರಿ ಶಕ್ತಿ ಇದೆ. ಕಂಪ್ಲೀಟ್ ಆಗಿ ಜೀವ ಸಂಕುಲ ನಾಶ ಆಗ್ಬಿಡುತ್ತೆ. ಸಪೋಸ್ ಈ ಅಣುಬಾಂಬ್ ಅನ್ನ ಯಾವುದೇ ಸಂದರ್ಭದಲ್ಲಿ ಯಾವುದೇ ರಾಷ್ಟ್ರ ಆದ್ರೂ ಕೂಡ ಬಳಕೆ ಮಾಡಿದಂತಹ ಸಂದರ್ಭದಲ್ಲಿ ಇಡೀ ದೇಶವನ್ನ ಧ್ವಂಸ ಮಾಡುವಂತಹ ಶಕ್ತಿ ಇರುತ್ತೆ. ಹಾಗಾದ್ರೆ ಯಾವ್ಯಾವ ರಾಷ್ಟ್ರದ ಬಳಿ ಎಷ್ಟೆಷ್ಟು ಅಣುಬಾಂಬ್ ಇದೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉತ್ತರವನ್ನ ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ವಿಶ್ವದಲ್ಲಿ ಕೆಲವು ರಾಷ್ಟ್ರಗಳ ಬಳಿ ಇರುವಂತಹ ಅಣುಬಾಂಬ್ ಇದು. ಸೊ ಎಷ್ಟೆಷ್ಟಿದೆ ಅನ್ನೋದನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ರಷ್ಯಾದ ಹತ್ರ 4380 ಅಣುಬಾಂಬ್ ಇದೆ ಅನ್ನುವಂತಹ ವಿಚಾರ ಸದ್ಯ ಗೊತ್ತಾಗ್ತಾ ಇದೆ. ರಷ್ಯಾ ಈ ಶಸ್ತ್ರಾಸ್ತ್ರಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಥವಾ ಯುದ್ಧ ಆದಂತಹ ಸಂದರ್ಭದಲ್ಲಿ ಅದನ್ನ ಫೇಸ್ ಮಾಡುವ ನಿಟ್ಟಿನಲ್ಲೂ ಕೂಡ ಅದನ್ನ ತನ್ನ ಬಳಿ ಇರುವಂತಹ ಶಸ್ತ್ರಾಸ್ತ್ರಗಳು ಸ್ಟ್ರಾಂಗೆಸ್ಟ್ ಅಂತ ಪದೇ ರಷ್ಯಾ ಏನು ಹೇಳ್ಕೊಳ್ಳುತ್ತೆ. ಅದರ ಹತ್ರ ಇರೋದು 4300. ರಷ್ಯಾ ಅನ್ನುವಂಥ ಬಲಿಷ್ಠ ದೇಶದ ಬಳಿ ಕೂಡ ಅಣುಬಾಂಬ್ ಇದೆ. ಅಮೆರಿಕಾದ ಹತ್ತಿರ 3704. ಅಮೆರಿಕ ವಿಶ್ವದ ದೊಡ್ಡಣ್ಣ ಅಂತ ನಾವು ಕರಿತೀವಿ. ಹಾಗಾಗಿ ಅಮೆರಿಕ ಕೂಡ ಬಲಿಷ್ಠವಾಗಿದೆಯಾ ಈ ವಿಚಾರದಲ್ಲಿ ಅಂದ್ರೆ ರಷ್ಯಾ ಕಂಪೇರ್ ಮಾಡಿದ್ರೆ ತಕ್ಕ ಮಟ್ಟಿಗೆ ಸ್ವಲ್ಪ ಕಡಿಮೆ ಆದ್ರೂ ಕೂಡ ಅಣುಬಾಂಬ್ ಹೊಂದಿರುವಂತಹ ರಾಷ್ಟ್ರ ಅಂತ ಹೇಳಲಾಗುತ್ತೆ. ನಾನು ಆರಂಭದಲ್ಲಿ ಹೇಳಿದ್ನಲ್ಲ, ವಿಶ್ವದ ಕೆಲವು ರಾಷ್ಟ್ರಗಳ ಬಳಿ ಇರುವಂತಹ ವೆಪನ್ ಇದು. ಅದ್ರ ಜೊತೆಗೆ ಚೀನಾ ಬಳಿ ಕೂಡ ಇದೆ, ಅಮೆರಿಕ ಬಳಿ ಕೂಡ ಇದೆ. ಚೀನಾಗೆ ಕಂಪೇರ್ ಮಾಡಿದ್ರೆ ಅಮೆರಿಕಾದ ಬಳಿ ಸ್ವಲ್ಪ ಕಡಿಮೆ ಇದೆ. ಭಾರತ ಕೂಡ ಹೊಂದಿದೆ. ಅದರ ಅಂಕಿ ಸಂಖ್ಯೆಯನ್ನ ಕೂಡ ನಿಮ್ಮ ಮುಂದೆ ಇಡ್ತೀವಿ. ಈ ಹಿಂದೆ ಒಬ್ರು ಸಂಸತ್ನಲ್ಲಿ ಅದನ್ನ ಪ್ರಶ್ನೆ ಮಾಡಿದಾಗ ಪಾಕಿಸ್ತಾನದ ಬಳಿ ಅಣುಬಾಂಬ್ ಇದೆ, ರಷ್ಯಾ ಬಳಿ ಇದೆ, ಅಮೆರಿಕ ಬಳಿ ಇದೆ ಅಂದಾಗ ಭಾರತದ ಬಳಿ ಕೂಡ ಇದೆ ಅನ್ನುವಂತಹ ವಿಚಾರವನ್ನ ಒತ್ತಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸಂಸತ್ನಲ್ಲೇ ಆ ವಿಚಾರಗಳನ್ನ ಉಲ್ಲೇಖ ಮಾಡಿಬಿಟ್ಟಿದ್ರು. ಈಗ ಬ್ರಿಟನ್ ಬಳಿ ಭಾರತದ ಬಳಿ 172 ಅಣುಬಾಂಬ್ ಇದೆ ಅನ್ನುವಂತಹ ವಿಚಾರವನ್ನ ನಾವು ಗಮನಿಸಬೇಕಾಗುತ್ತೆ. ಸೊ ಭಾರತದ ಬಳಿಯೂ ಕೂಡ ಇದೆ, ಆದ್ರೆ ಇದನ್ನ ಅಷ್ಟು ಈಸಿಯಾಗಿ ಬಳಕೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಜೀವ ಸಂಕುಲ ನಾಶ ಆಗುತ್ತೆ. ಇಡೀ ರಾಷ್ಟ್ರವನ್ನ ನೀವು ಧ್ವಂಸ ಮಾಡ್ತೀರಿ ಅಂತ ಆದ್ರೆ, ನಾನು ಆರಂಭದಲ್ಲೇ ಹೇಳಿದ್ದಲ್ಲ, ಎರಡನೇ ವಿಶ್ವ ಯುದ್ಧ ಆದಾಗ ಮಾತ್ರ ಇದನ್ನ ಬಳಕೆ ಮಾಡಿಕೊಳ್ಳಲಾಗಿತ್ತು ಅಂತ. ಆ ನಂತರದಲ್ಲಿ ಅಂಥ ಸನ್ನಿವೇಶಗಳಿಲ್ಲ. ಅಂಥ ಸನ್ನಿವೇಶಗಳಿದ್ರೂ ಕೂಡ ಬೇರೆ ಅಂದ್ರೆ ಸೇನೆಯ ಬತ್ತಳಿಕೆಯಲ್ಲಿರುವಂತಹ ಬೇರೆ ವೆಪನ್ಗಳಿಂದ ದಾಳಿಯನ್ನ ಮಾಡಲಾಗುತ್ತೆ ಹೊರತು ಈ ಅಣುಬಾಂಬ್ ಅನ್ನ ಇಲ್ಲಿ ತನಕ ಪ್ರಯೋಗ ಮಾಡಲಾಗಿಲ್ಲ. ಇದನ್ನ ನಿಜ ಹೇಳ್ತೀನಿ, ಸಂಗ್ರಹಿಸಿಡೋದು ಕೂಡ ವೆರಿ ಡೇಂಜರಸ್ ಅಂತ ಕೆಲ ತಜ್ಞರು ಹೇಳ್ತಾ ಹೋಗ್ತಾರೆ. ಎಷ್ಟು ಮಾರಕ ಆಗುತ್ತೆ ಒಂದು ದೇಶಕ್ಕೆ ಇದು ಅಂತ. ಇರೋದು ಕಷ್ಟ, ಇಲ್ಲದೆ ಇದ್ರೂ ಕಷ್ಟ. ಕಾರಣ ಯುದ್ಧದ ಸನ್ನಿವೇಶಗಳನ್ನ ಫೇಸ್ ಮಾಡಬೇಕು ಅಂದ್ರೆ ಇಂಥ ವೆಪನ್ಗಳು ಸೇನೆಯ ಬತ್ತಳಿಕೆಯಲ್ಲಿ ಇರಬೇಕಾಗತ್ತೆ. ಬಟ್ ಅದನ್ನ ಸಂಗ್ರಹಿಸಿಟ್ಟಾಗ ಅದರಿಂದ ಆರೋಗ್ಯದ ಮೇಲೆ ಆಗುವಂಥ ದುಷ್ಪರಿಣಾಮಗಳು ಕೂಡ ಅನೇಕ ಇದೆ. ಅದನ್ನ ಕೂಡ ನಾವು ಗಮನಿಸಬೇಕಾಗುತ್ತೆ. ಎಷ್ಟು ಸಹಕಾರಿಯೋ ಒಂದು ದೇಶವನ್ನ ರಕ್ಷಣೆ ಮಾಡೋದಕ್ಕೆ, ಯುದ್ಧ ಆದಂತಹ ಸಂದರ್ಭದಲ್ಲಿ ಆ ಯುದ್ಧವನ್ನ ಗೆಲ್ಲೋದಕ್ಕೆ ಈ ಶಸ್ತ್ರಾಸ್ತ್ರ ಅಂದ್ರೆ ಈ ವೆಪನ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತಲ್ಲ, ಅಣುಬಾಂಬ್ ಅನ್ನುವಂಥ ವೆಪನ್ ಅಷ್ಟೇ ಇದು ಮಾರಕ ಆಗಿ ಕೂಡ ಮಾರ್ಪಾಡು ಆಗುತ್ತೆ ಅನ್ನುವಂತಹ ವಿಚಾರವನ್ನ ನಾವು ಗಮನಿಸಬೇಕು. ಈ ಅಣುಬಾಂಬ್ ಅನ್ನ ಪ್ರಯೋಗ ಮಾಡಿದಂತ ಹೊತ್ತಲ್ಲಿ ದಟ್ಟ ಹೊಗೆ ಆವರಿಸಿಕೊಳ್ಳುತ್ತೆ, ಬೆಂಕಿ ಹೊತ್ಕೊಳ್ಳುತ್ತೆ. ಹಾಗಾಗಿ ಅರ್ಧಕ್ಕರ್ಧ ದೇಶವನ್ನ ನುಂಗಿ ಹಾಕುವಂತ ಸಾಮರ್ಥ್ಯ, ಶಕ್ತಿ ಕೂಡ ಈ ಅಣುಬಾಂಬ್ಗೆ ಇರುತ್ತೆ. ಹಾಗಾಗಿ ಯಾವುದೇ ಸನ್ನಿವೇಶಗಳಲ್ಲೂ ಕೂಡ ಬೇರೆ ವೆಪನ್ಗಳಿಂದ ದಾಳಿ ಮಾಡೋದಕ್ಕೆ ಮುಂದಾಗ್ತಾರೆ ಬಿಟ್ಟರೆ ಈ ಅಣುಬಾಂಬ್ ಅನ್ನ ಪ್ರಯೋಗ ಮಾಡೋದು ಕೂಡ ತೀರಾ ವಿರಳ. ಕಾರಣ ನಾಗರಿಕರನ್ನ ಗುರಿಯಾಗಿಸಿಕೊಂಡು ನಾವು ದಾಳಿ ಮಾಡ್ದಂಗಾಗುತ್ತೆ ಈ ಅಣುಬಾಂಬ್ ಅನ್ನ ಬಳಕೆ ಮಾಡಿದಂತ ಹೊತ್ತಲ್ಲಿ. ಹಾಗಾಗಿ ಯಾವುದೇ ರಾಷ್ಟ್ರಗಳಾಗ್ಲಿ ಅಂಥ ಸನ್ನಿವೇಶಗಳನ್ನ ಫೇಸ್ ಮಾಡಬೇಕು ಅಂದ್ರೆ ತಮ್ಮ ಬತ್ತಳಿಕೆಯಲ್ಲಿರುವಂತಹ ಬೇರೆ ಶಸ್ತ್ರಾಸ್ತ್ರಗಳಿಂದ ಯುದ್ಧ ಮಾಡ್ತಾರೆ, ಅಂದ್ರೆ ಯುದ್ಧದ ಸನ್ನಿವೇಶವನ್ನ ಫೇಸ್ ಮಾಡ್ತಾರೆ. ಬದಲಾಗಿ ಅಂದ್ರೆ ನಾವು ಹೇಳ್ತಾ ಇದ್ವಲ್ಲ, ಈ ಡ್ರೋನು, ಬೇರೆ ಕ್ಷಿಪಣಿಗಳು ಆ ಮೂಲಕ ದಾಳಿ ಆಗುತ್ತೆ ಬಿಟ್ರೆ ಈ ಅಣುಬಾಂಬ್ ಅನ್ನ ಪ್ರಯೋಗ ಮಾಡೋದು ಕೂಡ ತೀರಾ ವಿರಳ. ಅದರಲ್ಲಿ 8 ರಿಂದ 9 ರಾಷ್ಟ್ರಗಳ ಬಳಿ ಮಾತ್ರ ಈ ಅಣುಬಾಂಬ್ ಅನ್ನುವಂತಹ ವೆಪನ್ ಇದೆ ಅನ್ನೋದನ್ನ ನಾವು ಗಮನಿಸಬೇಕು. ಅದರಲ್ಲಿ ನಮ್ಮ ಭಾರತ ಕೂಡ ಮತ್ತೊಮ್ಮೆ ಶಕ್ತಿಶಾಲಿ ಆಗುತ್ತೆ. ಕಾರಣ 172 ಅಣುಬಾಂಬ್ ಅನ್ನ ಕೂಡ ನಮ್ಮ ಭಾರತ ಹೊಂದಿದೆ. ಆ ಮೂಲಕ ಮತ್ತೊಮ್ಮೆ ನಾವು ಕೂಡ ಸ್ಟ್ರಾಂಗೆಸ್ಟ್ ಅನ್ನುವಂತಹ ವಿಚಾರವನ್ನ ಪದೇ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಹೇಳ್ತಾ ಇದ್ರು ಈ ಅಣುಬಾಂಬ್ ವಿಚಾರಕ್ಕೆ ಸಂಬಂಧಪಟ್ಟಂತೆ.